ಭಾರತದ ಪ್ರಮುಖ ಕಸಬುಗಳಲ್ಲಿ ಕೃಷಿ ಪ್ರಮುಖವಾದ್ದು. ಉಪಕಸಬುಗಳಾಗಿರ್ತಕ್ಕಂಥ ಕುಂಬಾರಿಕೆ, ಚಮ್ಮಾರಿಕೆ ಮತ್ತು ಬಟ್ಟೆ ನೇಯ್ಗೆ, ಕಂಬಳಿ ನೇಯ್ಗೆ, ಇತರೆ ಉಪಕಸಬುಗಳನ್ನು ನಮ್ಮ ಭಾರತೀಯರು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ನಾವು ಕ್ಷೇತ್ರ ಭೇಟಿಗಾಗಿ ಮೈದನಹಳ್ಳಿ ಗ್ರಾಮಕ್ಕೆ, ಇದೇ ಕೊಡಿಗೇನಹಳ್ಳಿ ಹೋಬಳಿಯ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಮೈದನಹಳ್ಳಿ ಗ್ರಾಮಕ್ಕೆ ಕ್ಷೇತ್ರ ಭೇಟಿಗಾಗಿ ಕುಂಬಾರಿಕೆಯ ಒಂದು ವೃತ್ತಿಯನ್ನ ನೋಡಲಿಕ್ಕೆ ಮತ್ತೆ ಮಣ್ಣಿನಿಂದ ತಯಾರಿಸಿದ ಅನೇಕ ಮಡ್ ಪಾಟ್ಸ್ ಅನ್ನ ನಾವು ತಿಳ್ಕೊಳ್ಳೋದಕ್ಕೆ ಇವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೀವಿ. ನೋಡಿ, ಮಣ್ಣಿಂದ, ಜೇಡಿ ಮಣ್ಣಿಂದ ಮಾಡ್ತಕ್ಕಂಥ ಕುಡಿಕೆ ಮಡಿಕೆಗಳನ್ನ ಯಾವ ರೀತಿ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ಇದು ಒಂದು ಪಾರಂಪರಿಕವಾಗಿ ಬೆಳೆದು ಬಂದಿರತಕ್ಕಂಥ ಒಂದು ಕಲೆ ಆಗಿದೆ. ಅದರಲ್ಲಿ ನೋಡಿ, ಆ ಚಕ್ರ ಇದೆಯಲ್ಲ, ಆ ಚಕ್ರನ ಏನಂತ ಕರಿತೀವಣ್ಣ? ನಮ್ಮ ಹೆಸರೇನಣ್ಣ? ನಾಗಪ್ಪ ಎಂಬತಕ್ಕಂಥ ಈ ಅಣ್ಣವರು ಈಗ ಕುಂಬಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ ರೀತಿ ಮಾಡ್ತಾರೆ, ಇದು ಒಂದು ಕಲೆ, ಇದು ಎಲ್ರಿಗೂ ಬರೋದಿಲ್ಲ. ಈ ಒಂದು ಕಲೆಯನ್ನ ಜೀವನ ಪಾರಂಪರಿಕವಾಗಿ, ವಂಶ ಪಾರಂಪರಿಕವಾಗಿ ಬರ್ದಿರತಕ್ಕಂಥ ಈ ಕಲೆಯನ್ನ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅವ್ರಿಗೇನೆ ಅಚ್ಚುಕಟ್ಟಾಗಿರ್ತದೆ. ಈಗ ಆ ವೀಲನ್ನ, ಚಕ್ರ ಏನಂತ ಕರಿತೀವಿ? ತಿರುಸಾಲೆ ಚಕ್ರ ಅಲ್ವಾ? ತಿರುಸಾಲೆ ಚಕ್ರ ಎಂದು ಕರೀತಾರೆ. ಇದು ಜೇಡಿ ಮಣ್ಣಲ್ಲಿ ಮಾಡ್ತಕ್ಕಂಥ ಮಡಿಕೆ ಕುರ್ತಿಗಳನ್ನ, ಈಗ ಇದರಲ್ಲಿ ಕಪ್ಪುಗೂ ಬರುತ್ತೆ, ಕೆಂಪುಗೂ ಬರುತ್ತಲ್ಲ? ಒಂದೇ ತರದ ಮಣ್ಣನ್ನ ಎರಡಕ್ಕೂ? ಮತ್ತೆ ಒಂದು ಕೆಂಪು ಬಣ್ಣ ಬರೋದಕ್ಕೆ ಏನ್ ಮಾಡ್ತೀರಿ? ಗಾಳಿ ಬಿಟ್ರೆ ಕೆಂಪಾಗುತ್ತಾ? ಹೌದಾ? ಈಗ ನೀವು ದಿವಸಕ್ಕೆ ಎಷ್ಟು ಮಾಡ್ಬೋದು? 15-20 ಮಾಡ್ತೀರಾ? ಈ ವೃತ್ತಿಯಿಂದ ನಿಮ್ಗೆ ಏನಾದ್ರು ಜೀವನದಲ್ಲಿ ಲಾಭದಾಯಕವಾಗಿದೆಯಾ? ಲಾಭ ಏನಿಲ್ಲ, ಅಣ್ಣ, ಹತ್ತಕ್ಕೆ ಅಂದ್ರೆ ಜೀವನಾಧಾರಕ್ಕೆ ಜೀವನಾಧಾರಕ್ಕೆ ಆಗುತ್ತೆ. ಇದ್ರ ಹೆಚ್ಚಿನ ಲಾಭ ಏನಿಲ್ಲ. ಆದ್ರೆ ಇದು ಕುಲಕಸಬು ಮಾಡ್ತಾ ಇದ್ದೀರಾ. ಈ ಕುಲಕಸಬನ್ನ ಈಗ ನಿಮ್ಮ ತಾತವ್ರ ಕಾಲದಿಂದ ಇದು ಮಾಡ್ತಾ ಇದ್ದೀರಾ? ನಿಮ್ಮ ಅಪ್ಪರು ಮಾಡ್ತಾ ಇದ್ರು, ನೀವು ಮಾಡ್ತಾ ಇದ್ದೀರಾ? ನಿಮಗೆ ಮಕ್ಳು ಎಷ್ಟು ಜನ ಅಣ್ಣ? ನಮ್ಗೆ 2 ಗಂಡು. ಓದ್ತಾ ಇದಾರ ಮಕ್ಳು? ಇದಾರ? ಓದ್ತಾ ಇದಾರೆ? ಏನೋ ಕೆಲಸದಲ್ಲಿದ್ದಾರೆ? ಫ್ಯಾಕ್ಟ್ರಿಯಲ್ಲಿ ಇದಾರೆ. ಇರ್ಲಿ, ಜೀವನ ಎಲ್ಲೋ ಒಂದ್ ಕಡೆ ನಡೆಸ್ಬೇಕು. ಇದು ನೀವು ಪ್ರತಿ ಸಂತೆಗೂ ತಗೊಂಡೋಗಿ ಹಾಕ್ತೀರಾ ಇದನ್ನ? ಹಳ್ಳಿ ಮೇಲೆ ಹೋಗ್ತೀರಾ? ನೋಡಿ, ಇತ್ತೀಚೆಗೆ ಈ ಆಧುನಿಕ ಯುಗದಲ್ಲಿ ಸ್ಟೀಲ್, ತಾಮ್ರ ಮತ್ತು ಇನ್ನು ಹಿತ್ತಾಳೆಯಂತಹ ಪಾತ್ರೆಗಳಲ್ಲಿ ಬಂದಿರತಕ್ಕಂಥ ಈ ಒಂದು ಕಾಲದಲ್ಲಿ ಮಡಿಕೆ ಕುಡಿಕೆಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗಿದೆ.